ನ್ಯೂಟನ್ ಥರ್ಡ್ ಲಾ ಓದಬೇಕಾದ್ರೆ ಆ್ಯಕ್ಷನ್ ಮತ್ತು ರಿಯಾಕ್ಷನ್ ಅಂತ ಹೇಳಿ ಎರಡು ಟರ್ಮಿನಾಲಜಿ ಬರುತ್ತೆ. ಆ್ಯಕ್ಷನ್ ಫೋರ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ದ ಕಾಸ್, ರಿಯಾಕ್ಷನ್ ಅಂತ ಹೇಳಿದ್ರೆ ಇಟ್ ಈಸ್ ದ ಎಫೆಕ್ಟ್. ಸರಿನಾ? ಬಿಡ್ಸ್ ಹೇಳ್ತೀನಿ ನೋಡಿ. ನಾವು ನೆಲ ತಳೆದಾಗ ನೆಲ ನಮ್ಮನ್ನು ತಳ್ಳುತ್ತೆ ಅಲ್ವಾ? ಹೀಗೆ ಮಾಡಿ ನಾವು ಮುಂದೆ ಹೋಗ್ತೀವಿ. ಇಲ್ಲಿ ಈ ಫೋರ್ಸ್, ಯಾವ ಫೋರ್ಸು? ನಾವು ನೆಲ ತಳ್ಳೋದನ್ನ, ದಟ್ ಈಸ್ ಯುವರ್ ಆ್ಯಕ್ಷನ್ ಫೋರ್ಸ್. ನೆಲ ನಮ್ಮನ್ನು ತಳ್ಳೋದು ರಿಯಾಕ್ಷನ್ ಫೋರ್ಸ್. ಸರಿನಾ? ಒಂದು ರಾಕೆಟ್ಟು ಮೇಲೆ ಹೋಗ್ತಾಯಿದೆ ಅಂತ ಹೇಳಿದ್ರೆ ಹೇಗಂತ ಹೇಳಿದ್ರೆ, ಗ್ಯಾಸನ್ನು ಅದು ತಳ್ಳುತ್ತೆ, ಗ್ಯಾಸ್ ಅದನ್ನು ತಳ್ಳುತ್ತೆ. ಸೊ ಇಲ್ಲಿ ದ ಫೋರ್ಸ್ ಎಕ್ಸರ್ಟೆಡ್ ಬೈ ದ ರಾಕೆಟ್ ಆನ್ ದ ಗ್ಯಾಸ್ ನಿಮ್ಮ ಆ್ಯಕ್ಷನ್ ಫೋರ್ಸ್ ಆಗುತ್ತೆ. ಗ್ಯಾಸು ರಾಕೆಟ್ನ ತಳ್ಳೋದು ರಿಯಾಕ್ಷನ್ ಫೋರ್ಸ್ ಆಗುತ್ತೆ. ಒಂದು ಬಲೂನ್ ಊದಿ ನೀವು ಅದು ಬಿಟ್ಟಾಗ ಏನಾಗುತ್ತೆ? ಬಲೂನ್ ಮುಂದೆ ಹೋಗುತ್ತೆ ಅಲ್ವಾ? ಇಲ್ಲಿ ಆ್ಯಕ್ಷನ್ ಫೋರ್ಸ್ ಯಾವುದು ಅಂತ ಹೇಳಿದ್ರೆ ಗ್ಯಾಸ್ ಕಮಿಂಗ್ ಔಟ್, ಗ್ಯಾಸ್ ಗೆಟಿಂಗ್ ಪುಷ್ಡ್ ಇಸ್ ಯುವರ್ ಆ್ಯಕ್ಷನ್ ಫೋರ್ಸ್. ಬಲೂನು ಗ್ಯಾಸ್ನ ತಳ್ಳುತ್ತೆ. ರಿಯಾಕ್ಷನ್ ಏನಂತ ಹೇಳಿದ್ರೆ ಬಲೂನ್ ಮೇಲೆ ಗ್ಯಾಸ್ ಫೋರ್ಸ್ ಎಕ್ಸರ್ಟ್ ಮಾಡುತ್ತೆ, ಅದು ನಿಮ್ಮ ರಿಯಾಕ್ಷನ್ ಫೋರ್ಸ್. ಹಾಗಾಗಿ ಈ ಬಲೂನ್ ಮುಂದೆ ಹೋಗುತ್ತೆ, ಗ್ಯಾಸ್ ಹಿಂದೆ ಹೋಗುತ್ತೆ. ಸರಿನಾ? ಸೊ ಇದು ಆ್ಯಕ್ಷನ್ ಯಾವುದು, ರಿಯಾಕ್ಷನ್ ಅಂತ ಯಾವುದು ಅಂತ ಹೇಳಿ ನೀವು ಯೋಚನೆ ಮಾಡಿ ಬರಿಬೇಕಾಗುತ್ತೆ. ಇದು ಡೆಫಿನೇಷನ್ ನೋಡಿ ಅರ್ಥ ಮಾಡ್ಕೊಳೋದು ಕಷ್ಟ ಆಗುತ್ತೆ. ಇದು ಐಡಿಯಾ, ಒಂದು ಎಕ್ಸಾಂಪಲ್ ಕೊಟ್ಟು ಅರ್ಥ ಮಾಡ್ಕೊಳ್ಳೋದು ಸುಲಭ ಆಗುತ್ತೆ. ಸರಿನಾ? ಸೊ ಇದು ಮನಸ್ಸಲ್ಲಿ ಇರಲಿ. ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಆಲ್ವೇಸ್ ಆ್ಯಕ್ಟ್ಸ್ ಆನ್ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಅಲ್ವಾ? ಇಲ್ಲಿ ಆ್ಯಕ್ಷನ್ ನೆಲದ ಮೇಲಿದೆ, ಇಲ್ಲಿ ಆ್ಯಕ್ಷನ್ನು ರಾಕೆಟ್ ಮೇಲಿದೆ, ಇಲ್ಲಿ ಆ್ಯಕ್ಷನ್ನು ಗಾಳಿ ಮೇಲಿದೆ. ರಾಕೆಟ್ ಮೇಲಲ್ಲ, ಗ್ಯಾಸ್ ಮೇಲಿದೆ. ಇಲ್ಲೂ ಕೂಡ ಗ್ಯಾಸ್ ಮೇಲಿದೆ. ರಿಯಾಕ್ಷನ್ ಬಂದು ಮನುಷ್ಯನ ಮೇಲಿದೆ, ರಾಕೆಟ್ ಮೇಲಿದೆ, ಬಲೂನ್ ಮೇಲಿದೆ. ಸೊ ಇಲ್ಲಿ ಆ್ಯಕ್ಷನ್ನು ಮತ್ತು ರಿಯಾಕ್ಷನ್ನು ಬೇರೆ ಬೇರೆ ವಸ್ತು ಮೇಲಿರುತ್ತೆ. ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ ಆ್ಯಕ್ಷನ್ ರಿಯಾಕ್ಷನ್ನು ಫೋರ್ಸ್ ಒಂದೇ ಇರುತ್ತೆ, ಆದರೆ ಅದರಿಂದ ಆಕ್ಸಿಲರೇಷನ್ ಆಗುತ್ತಲ್ಲ, ಏನೋ ಇವೆರಡು ಆಕ್ಸಿಲರೇಟ್ ಆಗುತ್ತೆ. ಆಕ್ಸಿಲರೇಟ್ ಆಗೋದು ಅಂತ ಹೇಳಿದ್ರೆ ವೆಲಾಸಿಟಿ ಚೇಂಜ್ ಆಗುತ್ತೆ. ಇಲ್ಲಿ ನೋಡಿ, ರಾಕೆಟು ಮೇಲೆ ಹೋಗೋದು ಅಂತ ಹೇಳಿದ್ರೆ ಏನೋ ಅದು ಸ್ಪೀಡ್ ಆಗ್ತಾಯಿದೆ, ಸ್ಪೀಡ್ ಹೆಚ್ಚಾಗ್ತಾಯಿದೆ ಅಲ್ವಾ? ಸೊ ದೇರ್ ಇಸ್ ಸಮ್ ಆಕ್ಸಿಲರೇಷನ್. ಆಕ್ಸಿಲರೇಷನ್ ನೀಡ್ ನಾಟ್ ಬಿ ಸೇಮ್ ಇನ್ ಬೋತ್ ದ ಕೇಸಸ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಹತ್ರ ಎರಡು ಕಾರ್ ಇದೆ, C1 ಮತ್ತು C2. ಇವೆರಡು ಕಾರ್ ಮೇಲೆ F1 ಮತ್ತು F2 ಫೋರ್ಸ್ ಎಕ್ಸರ್ಟ್ ಆಗುತ್ತೆ ಅಲ್ವಾ? ನಮ್ಮ ರಬ್ಬರ್ ಬ್ಯಾಂಡ್ ಎಳೆದು ಬಿಟ್ಟಾಗ ಈ ಫೋರ್ಸ್ ಎಕ್ಸರ್ಟ್ ಆಗುತ್ತೆ. F1 ಈಸ್ ಈಕ್ವಲ್ ಟು F2 ಇನ್ ಟರ್ಮ್ಸ್ ಆಫ್ ಮ್ಯಾಗ್ನಿಟ್ಯೂಡ್. ಎರಡು ಶಕ್ತಿನೂ ಒಂದೇ ಇರುತ್ತೆ. ಆದರೆ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ M1 ಇಸ್ ಲೆಸರ್ ದೆನ್ M2. M2 ಈ ಮಾಸ್ ಇದೆಯಲ್ಲ ಈ ಗಾಡಿದು, ಅದನ್ನು ಹೆಚ್ಚು ಮಾಡಿದ್ದೀನಿ, M1 ಕಮ್ಮಿ ಮಾಡಿದ್ದೀನಿ. ಹಾಗಾಗಿ ಏನಾಗುತ್ತೆ? ಆಕ್ಸಲೇಷನ್ ಹೇಗೆ ಕಾಡುತ್ತೆ? ಆಕ್ಸಲೇಷನ್ ಅಂತ ಹೇಳಿದ್ರೆ ಏನೋ ಸ್ಪೀಡ್ ವೇರಿ ಆಗೋದು, ಹೆಚ್ಚು ಕಮ್ಮಿ ಆಗೋದು, ಅದಕ್ಕೆ ಆಕ್ಸಲೇಷನ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಸ್ಪೀಡ್ ಹೇಗೆ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳಿ ನೀವು ಎಕ್ಸ್ಪೆರಿಮೆಂಟ್ ಥ್ರೂ ನೋಡ್ತೀರಾ. ಎಕ್ಸ್ಪೆರಿಮೆಂಟ್ ಸ್ವಲ್ಪ ಡೀಟೇಲ್ ಹೇಳ್ತೀನಿ. 70 ಸೆಂಟಿಮೀಟರ್ ದೂರದಲ್ಲಿ ಇವೆರಡು ಎಳೆದು ಬಿಡ್ತಾಯಿದ್ದೀನಿ ನಾನು. ಆಯಿತಾ? ಇದು ನಿಮ್ಮ 35 ಸೆಂಟಿಮೀಟರ್ ದ ಮಿಡಲ್, ಇದೇ ಮಧ್ಯ, ಯಾವುದೋ ಈ ಲೈನು. ಆಯಿತಾ? ಸೊ ಮಧ್ಯದಲ್ಲಿ ಡಿಕ್ಕಿ ಹೊಡಿತಾ ಇಲ್ಲ ಅಂತ ಹೇಳಿದ್ರೆ ಬೇರೆ ಕಡೆ ಡಿಕ್ಕಿ ಹೊಡೆಯುತ್ತಾ ನೀವೇ ನೋಡಬೇಕು. ಸೊ ಇವಾಗ ಎಕ್ಸ್ಪೆರಿಮೆಂಟ್ ನೋಡ್ತಾ ಇದ್ದೀನಿ ನೋಡಿ. ಏನು ನೋಡಿದ್ರಿ? 35 ಸೆಂಟಿಮೀಟರ್ ಹತ್ರ ಡಿಕ್ಕಿ ಹೊಡಿತಾ ಇಲ್ಲ, ಅದು 35 ಸೆಂಟಿಮೀಟರ್ ಮೊದಲೇ ಡಿಕ್ಕಿ ಹೊಡಿತಾ ಇದೆ ಅಲ್ವಾ? ಸೊ ಏನು ಹೇಳ್ಬೋದು? ನಮ್ಮ ಆಕ್ಸಲರೇಷನು ಒಂದೇ ಇಲ್ಲ. ಇಲ್ಲಿ ಕಾರ್ 1 ಆಕ್ಸಲರೇಷನ್ ಹೆಚ್ಚಿದೆ, ಕಾರ್ 2 ಆಕ್ಸಲರೇಷನ್ ಕಮ್ಮಿ ಇದೆ. ಏನಕ್ಕೆ ಅಂತ ಹೇಳಿದ್ರೆ ತೂಕ ಹೆಚ್ಚಿದೆ. ಇದನ್ನು ನಾವು ಸೆಕೆಂಡ್ ಲಾ ಅಲ್ಲಿ ನೋಡಿದ್ವಿ. ನಾವು ತೂಕ ಹೆಚ್ಚು ಮಾಡಿದಷ್ಟು ಆಕ್ಸಲರೇಷನ್ ಕಮ್ಮಿ ಆಗುತ್ತೆ ಅಲ್ವಾ? ಸೊ ಇದೇ ನಿಮ್ಮ ಅಬ್ಸರ್ವೇಷನ್. ಸರಿನಾ? ಸೊ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಬೇಕು, ಏನು ಬಿಡೋಕ್ಕೆ ಹೋಗಬೇಡಿ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ತುಂಬ ವಿಷಯ ಅರ್ಥ ಆಗುತ್ತೆ. ಹಾಗಾಗಿ ಒಂದು ವಿಷಯ ಬಿಡೋಕ್ಕೆ ಹೋಗಬೇಡಿ, ಎಲ್ಲ ಬರ್ಕೊಬೇಕು, ಚಿತ್ರ ಬಿಡಿಸ್ಕೊಬೇಕು. ಎಕ್ಸ್ಪೆರಿಮೆಂಟ್ ಬಗ್ಗೆ ನೀವೇ ಸ್ವಂತ ರಿಟರ್ನ್ ನೋಟ್ಸ್ ಬರ್ಕೊಳ್ಳಿ. ಸರಿನಾ? ಮತ್ತು ಇದು ಕೂಡ ಬರ್ಕೊಬೇಕು.